ಕಾಂಗ್ರೆಸ್ನ 5 ಗ್ಯಾರಂಟಿ ಯೋಜನೆಗಳಿಂದ ಜನರಿಗೆ ತೆರಿಗೆ ಹೊರೆ ಹೆಚ್ಚಾಗ್ತಾ ಇದೆ ಎಂದು ವಿಪಕ್ಷಗಳು ಬೊಬ್ಬೆ ಹೊಡಿತಾ ಇದ್ದು, ಇಲ್ಲೊಬ್ರು ಗ್ಯಾರಂಟಿ ಯೋಜನೆಯಿಂದ ತಮ್ಮ ಮನೆಗೆ ಆಧಾರಕ್ಕೆ ಬೇಕಾದ ಸೌಕರ್ಯಗಳನ್ನು ಪೂರೈಸಿಕೊಂಡಿದ್ದಾರೆ. ಹೌದು, ಗ್ಯಾರಂಟಿ ಯೋಜನೆಗಳಿಂದ ಯಾವುದೇ ಪ್ರಯೋಜನ ಇಲ್ಲ, ಅದರಿಂದ ಜನರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಎಂದು ಸಾಕಷ್ಟು ಮಂದಿ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಅಲ್ಲದೆ ಶಕ್ತಿ ಯೋಜನೆ, ಗೃಹಲಕ್ಷ್ಮಿ ಯೋಜನೆಯಿಂದ ಮನೆಯ ಹೆಣ್ಣು ಮಕ್ಕಳು ಊರೂರು ಸುತ್ತುತ್ತಾ ಇದ್ದಾರೆ ಎಂದು ಹಲವು ಮಂದಿ ಶಪಿಸಿದ್ದು ಉಂಟು. ಅಲ್ಲದೆ ಗೃಹಲಕ್ಷ್ಮಿ ಹಣದಿಂದ ಕುಟುಂಬ ಹೊಡಿತಾ ಇದೆ ಅಂತ ಕಿಡಿಕಾರಿದ್ದು ಉಂಟು. ಆದರೆ ಇಲ್ಲೊಬ್ಬ ಅತ್ತೆ ಸೊಸೆ ತಮಗೆ ಬಂದ ಗೃಹಲಕ್ಷ್ಮಿ ಹಣದಿಂದ ಜಮೀನಿನಲ್ಲಿ ಬೋರ್ವೆಲ್ ಕೊರೆಸಿದ್ದು ಸಿಎಂ ಹಾಗೂ ಡಿಸಿಎಂಗೆ ಧನ್ಯವಾದ ತಿಳಿಸಿದ್ದಾರೆ. ಗದಗ ಜಿಲ್ಲೆಯ ಗಜೇಂದ್ರಗಡ ಪಟ್ಟಣದ ಮಾಲಧಾರ ಓಣಿಯ ಬಡ ಕುಟುಂಬದ ಅತ್ತೆ ಮಾಬೂಬಿ ಹಾಗೂ ಸೊಸೆ ರೋಷನ್ ಬೇಗಂ ಗೃಹಲಕ್ಷ್ಮಿ ಹಣದಿಂದ ತಮ್ಮ ಬದುಕನ್ನ ಕಟ್ಟಿಕೊಂಡಿದ್ದಾರೆ ಎಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹೌದು, ಅತ್ತೆ ಸೊಸೆ ಜುಗಲ್ಬಂದಿಯಾಗಿ ಗೃಹಲಕ್ಷ್ಮಿ ಹಣದಿಂದ ಬಂದ ಹಣವನ್ನ ಪ್ರತಿ ತಿಂಗಳು ಕೂಡಿಟ್ಟು ಕೃಷಿ ಭೂಮಿಯಲ್ಲಿ ಬೋರ್ವೆಲ್ ಕೊರೆಸಿದ್ದಾರೆ. ಬೋರ್ವೆಲ್ನಿಂದ ಸಮೃದ್ಧವಾಗಿಯೇ ನೀರು ಸಿಕ್ಕಿದ್ದು ಕೃಷಿಗೆ ಅನುಕೂಲವಾಗಿದೆ ಎಂದು ಅತ್ತೆ ಸೊಸೆ ಫುಲ್ ಖುಷಿಯಾಗಿದ್ದಾರೆ. ಜೊತೆಗೆ ಬೇರೆ ಅತ್ತೆ ಸೊಸೆಗೆ ಮಾದರಿಯಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ಕೊಟ್ಟ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಧನ್ಯವಾದವನ್ನ ಕೂಡ ತಿಳಿಸಿದ್ದಾರೆ. ಸಿದ್ದರಾಮಯ್ಯನ ರೊಕ್ಕಲಿತ್ರ ನಾವು ಕೂಡಿಟ್ಟು ಗೃಹಲಕ್ಷ್ಮಿ ರೊಕ್ಕ ಸಿದ್ದರಾಮಯ್ಯ ರೊಕ್ಕ ಅಂತ ತಿಳಿದು ನಾವು ಕೂಡಿಟ್ಟು ಬೋರ್ ಹಾಕ್ಸಿವ್ರಿ. ನೀರು ಬಿದ್ದೈತಿ, ಅವ್ರ ಪುಣ್ಯ ನಮ್ಗ. ಗೃಹಲಕ್ಷ್ಮಿದು ಸಿದ್ದರಾಮಯ್ಯರು ಪುಣ್ಯ. ಸುಮ್ಮನೆ 4,000 ರೂಪಾಯಿದ್ದು ಬೋರ್ ಹಾಕ್ಸಿವ್ರಿ. 10,000 ರೂಪಾಯಿ ಮಗ ಹಾಕ್ಯಾರ್ರಿ. ನಾವು 44,000 ರೂಪಾಯಿ ನಮ್ದು ಅತ್ತಿ ಸೊಸಿದು. ಇನ್ನು ಅತ್ತೆ ಸೊಸೆಯ ಈ ಸಾಧನೆಗೆ ಸಿಎಂ ಸಿದ್ದರಾಮಯ್ಯ ಸಂತಸ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದು, ನಮ್ಮ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯ ಮೂಲಕ ಪಡೆದ ಹಣದಲ್ಲಿ ಬೋರ್ವೆಲ್ ಕೊರೆಸಿ ಬದುಕು ಕಟ್ಟಿಕೊಂಡ ಅತ್ತೆ ಸೊಸೆ ಮಾತು ಕೇಳಿ ಖುಷಿಯಾಯಿತು ಎಂದರು. ಅಲ್ಲದೆ ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕಾಗಿ ಅತ್ತೆ ಸೊಸೆಯ ನಡುವೆ ಜಗಳ ಆರಂಭವಾಗುತ್ತೆ, ಸಂಸಾರ ಒಡೆಯುತ್ತಿವೆ ಎಂದು ಟೀಕಿಸಿದ ಜನರಿಗೆ ಇಂದು ಸಿದ್ದು ಟ್ವೀಟ್ ಮೂಲಕ ವಿಪಕ್ಷಗಳಿಗೆ ತಿರುಗೇಟು ನೀಡಿದ್ರು. ಅದೇನೇ ಆಗ್ಲಿ, ಗೃಹಲಕ್ಷ್ಮಿ ಹಣದಿಂದ ಒಂದು ಕುಟುಂಬದ ಅಭಿವೃದ್ಧಿಯತ್ತ ಸಾಗಿದ್ದು ಮಾತ್ರ ಖುಷಿಯ ಸಂಗತಿಯಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.